ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ FLN ಕುರಿತಂತೆ DSCRT ಅವರ ಒಂದು ನೋಟಿಫಿಕೇಷನ್ ಕುರಿತು ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಶಾಲೆಗಳ ವಿದ್ಯಾರ್ಥಿಗಳಲ್ಲಿ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ FLN ಅನ್ನು ಸಾಧಿಸುವ ಕುರಿತು ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳು 2026-27ರ ವೇಳೆಗೆ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಪ್ರಾವೀಣ್ಯತೆಯನ್ನು ಪಡೆಯುವ ಧ್ಯೇಯವನ್ನು ಉಲ್ಲೇಖ 1ರ ಪತ್ರದಲ್ಲಿ ಈಗಾಗಲೇ ತಿಳಿಸಲಾಗಿರುತ್ತದೆ. ಅದರಂತೆ ರಾಜ್ಯದ ಎಲ್ಲ ಡಯಟ್ಗಳು FLN ಸಾಧನೆಗಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಲ್ಲ ವಿದ್ಯಾರ್ಥಿಗಳು FLN ಸಾಧಿಸಲು ಅಗತ್ಯ ಮಾರ್ಗದರ್ಶನ ಮತ್ತು ಬೆಂಬಲ ವ್ಯವಸ್ಥೆ ನೀಡುವ ಮೂಲಕ ಕ್ರಮ ವಹಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಕ್ರಮವಹಿಸಿ ಪ್ರಗತಿ ಸಾಧಿಸುತ್ತಿದ್ದರೂ ನಿರೀಕ್ಷಿತ ಸಾಧನೆಯಾಗದಿರುವುದನ್ನು ಗಮನಿಸಲಾಗಿದೆ. ಆದ್ದರಿಂದ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಸಾಧಿಸುವ ಮೂಲ ಉದ್ದೇಶದಿಂದ ಶಾಲಾ ಹಂತದಿಂದ ಜಿಲ್ಲಾ ಹಂತದವರೆಗೆ ಕೈಗೊಳ್ಳಬಹುದಾದ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ. FLN ಕಾರ್ಯಕ್ರಮವನ್ನು ಅನುಷ್ಠಾನಿಸಲು ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳು ಮತ್ತು ಕಾರ್ಯತಂತ್ರಗಳು ಈ ಕೆಳಗಿನಂತಿವೆ. ಈ ವರ್ಷ ಏನು ಮಾಡಿದ್ದಾರೆ, ಲಾಸ್ಟ್ ಇಯರು ಇದ್ದಂತಹ FLN ಕಲಿಕಾ ಫಲಗಳು ಅದನ್ನೇ ಕಡಿಮೆ ಕಲಿಕಾ ಫಲಗಳನ್ನು ನೀಡಿದ್ದಾರೆ. ಅದರ ಕುರಿತು ನೋಡ್ತಾ ಹೋಗೋಣ. ಈಗ ಸುತ್ತೋಲೆ 2ರಂತೆ ಈಗ ನಾವೇನು ಮಾಡಿದ್ದೀವಿ, ಸೇತುಬಂಧ ಪರೀಕ್ಷೆಯನ್ನು ಮಾಡಿ FLN ಮಕ್ಕಳನ್ನು ಗುರುತಿಸ್ಕೊಂಡಿದ್ದೀವಿ. ಅಂದರೆ ನಾವೇನು ಮಾಡಿದ್ವಿ, ಸೇತುಬಂಧ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ 4 ಒಂದು ಪ್ರಶ್ನೆಗಳು FLNಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಆ 4 ಪ್ರಶ್ನೆಗಳಲ್ಲಿ ಯಾವ ಒಂದು ವಿದ್ಯಾರ್ಥಿ B1 ಗ್ರೇಡನ್ನು ತೆಗೆದಿದ್ದಾರೋ ಆ ವಿದ್ಯಾರ್ಥಿ FLN ಅಂತ ಗುರುತಿಸ್ಕೊಂಡು ನಾವು FLN ಮಕ್ಕಳ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದೇವೆ. ಈ FLN ಒಂದು ಕಾರ್ಯಕ್ರಮ ಆಗಿರ್ಬೋದು, ಚಟುವಟಿಕೆ ಆಗಿರ್ಬೋದು, ಯಾವ್ಯಾವ ಶಿಕ್ಷಕರು ಆಯೋಜನೆ ಮಾಡ್ಕೋಬೇಕು ನೋಡಿ. ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ಗಣಿತ ವಿಷಯ, ಈ ವಿಷಯಗಳಿಗೆ ಮಾತ್ರ FLN ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೋಬೇಕಾಗಿದೆ. ಈ ಒಂದು ಕಲಿಕಾ ಫಲಗಳನ್ನು ಸಾಧಿಸೋದಕ್ಕೋಸ್ಕರ ಯಾವ ರೀತಿಯ ಕಾರ್ಯತಂತ್ರವನ್ನು ನಾವು ಮಾಡ್ಕೋಬೇಕು ಅನ್ನೋದನ್ನು ನಾವು ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ಗಣಿತ ವಿಷಯಗಳಿಗೆ ಹಾಕ್ಕೋಬೇಕು. 4ರಿಂದ 10ನೇ ತರಗತಿಯವರೆಗಿನ FLN ಕಲಿಕಾ ಫಲಗಳು ಈ ರೀತಿಯಾಗಿದೆ. ಕನ್ನಡ ಭಾಷೆಯಲ್ಲಿ ಅಂದರೆ ಕನ್ನಡ ಮತ್ತು ಇಂಗ್ಲೀಷು ಸೇಮ್ ಇದೆ. ಮೊದಲು ವಾಕ್ಯ ಅಥವಾ ಪ್ಯಾರಾವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳುವರು. 2ನೇದು ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವರು. ಅಂದರೆ ಯಾರು, ಏನು, ಎಲ್ಲಿಗೆ, ಏಕೆ ಈ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರಿಸುವರು. ಸರಳ ವಾಕ್ಯಗಳನ್ನು ಸ್ವತಃ ಬರೆಯುವರು. ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವರು ಹಾಗೂ ಬಳಸುವರು. ಸೇಮ್ ಅದೇ ರೀತಿ ಇಂಗ್ಲೀಷಲ್ಲಿ ರೀಡ್ಸ್ ಸಿಂಪಲ್ ಸೆಂಟೆನ್ಸಸ್ ಆ್ಯಂಡ್ ಎ ಶಾರ್ಟ್ ಪ್ಯಾರಾಗ್ರಾಫ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ಆನ್ಸರ್ ಸಿಂಪಲ್ ಕ್ವಶನ್ಸ್ ಬೇಸ್ಡ್ ಆನ್ ದಿ ಟೆಕ್ಸ್ಟ್. ಹೂ, ವಾಟ್, ವೇರ್, ವೈ. Write simple sentences independently up to 3 to 5 sentences. Use English for everyday communication. Introductions, needs, basic expression. ಅದೇ ರೀತಿಯಾಗಿ ಗಣಿತದ್ದು read, write and understand numbers up to 3 digits level for 4th and 5th standard, up to 4 digit for 6th to 10th standard. 3 ಅಂಕಿಯ ಅಂದರೆ 4 ಮತ್ತು 5ನೇ ತರಗತಿ ಮಕ್ಕಳಿಗೆ 3 ಅಂಕಿಯ ಮತ್ತು 6ರಿಂದ 10ನೇ ತರಗತಿ ಮಕ್ಕಳಿಗೆ 4 ಅಂಕಿಯ ಸಂಖ್ಯೆಯನ್ನು ಓದುವರು, ಬರೆಯುವರು ಮತ್ತು ಅರ್ಥೈಸಿಕೊಳ್ಳುವರು. ಕನಿಷ್ಠ 3 ಅಂಕಿಗಳ ಇದು 4 ಮತ್ತು 5ನೇ ತರಗತಿಯವರಿಗೆ. ಅದೇ ರೀತಿಯಾಗಿ ಕನಿಷ್ಠ 4 ಅಂಕಿಗಳ 6ರಿಂದ 10ನೇ ತರಗತಿಯವರೆಗೆ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರದ ಲೆಕ್ಕಗಳನ್ನು ಮಾಡುವರು. ಸಾಲ್ವ್ ಸಿಂಪಲ್ ವರ್ಡ್ ಪ್ರಾಬ್ಲಮ್ಸ್ ಯೂಸಿಂಗ್ ಬೇಸಿಕ್ ಆಪರೇಷನ್ಸ್. ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ವಾಕ್ಯರೂಪದ ಲೆಕ್ಕಗಳನ್ನು ಬಿಡಿಸುವರು. ನಿತ್ಯ ಜೀವನದಲ್ಲಿ ಗಣಿತದ ಕ್ರಿಯೆಗಳನ್ನು ಅನ್ವಯಿಸುವರು. ಅಪ್ಲೈ ಮ್ಯಾಥ್ ಇನ್ ಎ ಡೈಲಿ ಲೈಫ್. ಸಮಯ, ಹಣ, ಅಳತೆ ಮತ್ತು ದತ್ತಾಂಶಕ್ಕೆ ಸಂಬಂಧಿಸಿದಂತಹ ಗಣಿತದ ಕ್ರಿಯೆಗಳನ್ನು ನಿತ್ಯ ಜೀವನದಲ್ಲಿ ಅನ್ವಯಿಸುವಂಥದ್ದು. ಈ ರೀತಿಯಾಗಿ ಕನ್ನಡದಲ್ಲಿ 4, ಇಂಗ್ಲೀಷಲ್ಲಿ 4, ಅದೇ ರೀತಿಯಾಗಿ ಗಣಿತದಲ್ಲಿ 4 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು, ಪ್ರತಿ ತಿಂಗಳು ಒಂದು
ಯಾವ ರೀತಿ ಇಂಥ ದಿನ ಇಂಥ ಆ್ಯಕ್ಟಿವಿಟಿಯನ್ನು ಮಾಡಿಸ್ಬೇಕು ಅಂತ ಈ ರೀತಿಯಾಗಿ ಪ್ರತಿ ತಿಂಗಳ ಒಂದು ಕಾರ್ಯಯೋಜನೆಯನ್ನು ಹಾಕ್ಕೊಂಡು ಪ್ರತಿ ತಿಂಗಳ ಕೊನೆಯಲ್ಲಿ ಒಂದು ಟೆಸ್ಟನ್ನು ನಡೆಸಿ ಈ ಒಂದು ತಿಂಗಳಿನಲ್ಲಿ ಯಾವ ಮಗು ಯಾವ ಒಂದು ಕಲಿಕಾ ಫಲವನ್ನು ಸಾಧಿಸಿದೆ ಅಂತ ನಾವು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಫೆಬ್ರವರಿ ಒಳಗಡೆ ನಾವು ಎಲ್ಲ FLN ಮಕ್ಕಳು FLN ಕಲಿಕಾ ಫಲಗಳನ್ನು ಸಾಧಿಸಿದ್ದು ಅಂತ ಆದರೆ FLN ಸಾಧಿಸಿದ ಶಾಲೆ ಅಂತ ಆಗುತ್ತೆ. ಈ ಒಂದು 4 ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಆ್ಯಕ್ಟಿವಿಟಿಗಳನ್ನು ಮಾಡಿಸ್ಬೋದು, ಅದೇ ರೀತಿಯಾಗಿ ಮಕ್ಕಳು FLN ಸಾಧಿಸಬೇಕು ಅಂತ ಹೇಳಾದರೆ ಪ್ರತಿಯೊಂದು ಮಗುವಿಗೂ ಕೂಡ ನಾವು ಯಾವ ರೀತಿಯಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿಸ್ತಾ ಆ ಮಗು FLN ಸಾಧಿಸೋಕ್ಕೋಸ್ಕರ ನಾವು ಚಟುವಟಿಕೆಗಳನ್ನು ಮಾಡ್ಬೋದು. ಮೊದಲನೇದಾಗಿ FLN ಮಕ್ಕಳಿಗೆ ಸಂಬಂಧಿಸಿದಂತೆ ಈಗ 4 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. 4 ಕಲಿಕಾ ಫಲಗಳಲ್ಲಿ ನಾವಿಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಬರ್ಕೋಬೇಕು. ಈಗ ಮೊದಲನೇ ವಿದ್ಯಾರ್ಥಿ ಅಂತ ತಗೊಂಡ್ರೆ ಈ ವಿದ್ಯಾರ್ಥಿಗೆ ಕಲಿಕಾ ಫಲ 1 ಅವನು ಸಾಧಿಸಿದ್ದಾನಾ ಅಥವಾ ಕಲಿಕಾ ಫಲ 2 ಸಾಧಿಸಿದ್ದಾನಾ, 3 ಬರುತ್ತಾ, 4 ಬರುತ್ತಾ, ಈ ರೀತಿ ನಾವು ಇಲ್ಲಿ ಅದನ್ನು ಗುರುತಿಸ್ಕೋಬೇಕು. ಇದು ಮೊದಲನೇ ಹಂತ ಆಗಿರುತ್ತೆ. ಈಗ ಒಬ್ಬ ವಿದ್ಯಾರ್ಥಿಗೆ ಈಗ ಗಣಿತದಲ್ಲಿ ಕಲಿಕಾ ಫಲ ಒಂದೇನು, ಈಗ ಒಂದು ವೇಳೆ ವಿದ್ಯಾರ್ಥಿ 4-5ನೇ ತರಗತಿಯವರು ಅಂತ ಹೇಳಿದ್ರೆ ಅವರಿಗೆ 3 ಅಂಕಿ ಸಂಖ್ಯೆಯನ್ನು ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು. ಅದೇ ವಿದ್ಯಾರ್ಥಿಗಳು 6 ಮತ್ತು 7ನೇ ತರಗತಿ ಅಂತ ಹೇಳಿದ್ರೆ ಅವರಿಗೆ 4 ಅಂಕಿ ಸಂಖ್ಯೆಗಳನ್ನು ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರಬೇಕಾಗುತ್ತೆ. ಈಗ ಇಲ್ಲಿ ಒಂದು ವೇಳೆ ನಾನು ಒಂದು 4ನೇ ತರಗತಿ ವಿದ್ಯಾರ್ಥಿ ಹೆಸರನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಈಗ ಆ ವಿದ್ಯಾರ್ಥಿಗೆ ಈಗ ಅವನು 3 ಅಂಕಿದು ಯಾವುದೇ ಸಂಖ್ಯೆ ಕೊಟ್ಟು ಓದ್ತಾನ ಅಥವಾ ಯಾವುದೇ ಒಂದು ಸಂಖ್ಯೆನ ನಾನು ಬಾಯಲ್ಲಿ ಹೇಳಿದ್ರೆ ಬರೀತಾನ ಅಂತ ನಾವು ಅವನಿಗೆ ಕೊಟ್ಟು ನೋಡಿದಾಗ ಒಂದು ವೇಳೆ ಅವರು ಬರೀತಾರೆ ಅಂತ ಹೇಳಿದ್ರೆ ಇಲ್ಲಿ ಟಿಕ್ ಅವನಿಗೆ ಇದು ಬರುತ್ತೆ ಅಂತ ಆಯಿತು. ಅದೇ ರೀತಿ 2ನೇದು ಚೆಕ್ ಮಾಡಬೇಕು, 3ನೇ ಕಲಿಕಾ ಫಲ ಚೆಕ್ ಮಾಡಬೇಕು, 4ನೇ ಕಲಿಕಾ ಫಲ ಚೆಕ್ ಮಾಡಿಕೊಂಡು ನಾವು ಇದರಲ್ಲಿ ಯಾವ ವಿದ್ಯಾರ್ಥಿಗೆ ಯಾವ ಕಲಿಕಾ ಫಲ ಬರುತ್ತೆ ಬರೋದಿಲ್ಲ ಅಂತ ಮೊದಲು ಈ ಒಂದು ಸ್ಟನ್ನು ನಮ್ಮ ಹತ್ರ ಇಟ್ಕೋಬೇಕು. ಈ ಒಂದು FLNಗೆ ಸಂಬಂಧಿಸಿದಂಥ ಆ್ಯಕ್ಷನ್ ಪ್ಲ್ಯಾನ್ ನಾವೇನು ರೆಡಿ ಮಾಡ್ಕೋತೀವಿ ಇದಕ್ಕೆ ಇಂಥದ್ದೇ ಫಾರ್ಮೇಟ್ ಅಂತ ಇದುವರೆಗೂ ಕೊಟ್ಟಿಲ್ಲ. ಇದೇ ಥರ ಫಾರ್ಮೇಟಲ್ಲಿ ನೀವು ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡಿ ಅಂತ ಇಲ್ಲ. ನಾವು ನಮ್ಮ ಅನುಕೂಲಕ್ಕೆ ತಕ್ಕಂಥ ಒಂದಿಷ್ಟು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ತಿಳಿಸ್ತೀನಿ. ಇವಾಗ ಒಂದು ವಿದ್ಯಾರ್ಥಿ ಇರ್ತಾರೆ. ಈಗ 4ನೇ ಕ್ಲಾಸಲ್ಲಿ ಒಂದು 3 ಜನ FLN ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳೋಣ. 3 ಜನ ಮಕ್ಕಳಿಗೂ ಕೆಲವೊಂದು ಸರ್ತಿ ಒಂದೇ ಥರ ಆ್ಯಕ್ಟಿವಿಟಿ ಬೇಕು ಅಂತ ಇರಲ್ಲ. ಈಗ ಅದರಲ್ಲಿ ಒಂದು ಮಗು ಕಲಿಕಾಫಲ 1 ಬರುತ್ತೆ, 2 ಬರುತ್ತೆ, ಕಲಿಕಾಫಲ 3 ಮತ್ತು 4 ಬರಲ್ಲ. ಆಗ ಅವ್ರಿಗೇನು ಮಾಡಬೇಕು, ಕಲಿಕಾಫಲ 3ಕ್ಕೆ ಸಂಬಂಧಿಸಿದಂತೆ ಮೊದಲನೇ ವಾರ ಯಾವ ಚಟುವಟಿಕೆ ಮಾಡ್ಬೋದು, 2ನೇ ವಾರ ಯಾವ ಚಟುವಟಿಕೆ ಮಾಡ್ಬೋದು, 3ನೇ ವಾರ ಯಾವ ಚಟುವಟಿಕೆ ಅಂತ ಬರ್ಕೋಬೋದು. ಅದೇ ಇನ್ನೊಂದು ಮಗುವಿಗೆ ಕಲಿಕಾಫಲ 1 ಬರಲ್ಲ. ಆಗ ಆ ಮಗುವಿಗೆ ಕಲಿಕಾಫಲ 1 ಮೇಲೆ ನಾನು ಮೊದಲನೇ ವಾರ ಯಾವ ಚಟುವಟಿಕೆಯನ್ನು ಮಾಡ್ತೀನಿ, 2ನೇ ವಾರ ಯಾವ ಚಟುವಟಿಕೆಯನ್ನು ಮಾಡ್ತೀನಿ. ಈ ರೀತಿಯಾಗಿ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಮಗುಗೂ ಕೂಡ ಚಟುವಟಿಕೆಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಅಂದರೆ ಈ ಸರ್ತಿ ನಾವು ತುಂಬ ಡೀಟೇಲಾಗಿ ಮಾಡ್ತಾ ಹೋಗ್ಬೋದು. ಕಲಿಕಾಫಲ 4 ಕೊಟ್ಟಿರೋದು, ಆ 4 ನಾವು ಸಾಧಿಸಬೇಕಾಗಿದೆ. ಹಾಗಾಗಿ ನಾವೇನು ಮಾಡಬೇಕು, ನಿಧಾನಕ್ಕೆ ಅವರಿಗೆ ಒಂದೊಂದೇ ಪರ್ಫೆಕ್ಟ್ ಮಾಡ್ತಾ ಹೋದಾಗೆ ಇವಾಗ 4-5ನೇ ತರಗತಿಯವರಿಗೆ ಕಲಿಕಾಫಲ 1 ಏನಿದೆ 3 ಅಂಕಿಯ ಸಂಖ್ಯೆಗಳನ್ನು ಅವರು ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು. ಮೊದಲನೇ ವಾರ ನಾನೇನು ಮಾಡ್ತೀನಿ, 3 ಅಂಕಿಯ ಸಂಖ್ಯೆಗಳನ್ನು ಅವರು ಬರೀ ಓದೋದಷ್ಟೇ ಸಾಕು, ಮತ್ತೇನು ಬೇಡ. ಎಲ್ಲೇ 3 ಅಂಕಿ ಸಂಖ್ಯೆ ಕಂಡು ಅವರು ಓದಿ ಹೇಳಬೇಕು. ಅಥವಾ 3 ಅಂಕಿಯ ಸಂಖ್ಯೆ ಒಂದಷ್ಟು ಫ್ಲ್ಯಾಶ್ ಕಾರ್ಡ್ಗಳನ್ನು ರೆಡಿ ಮಾಡಿಕೊಂಡು ಅದನ್ನು ಅವರಿಗೆ ಓದಲಿಕ್ಕೆ ತಿಳಿಸ್ಬೇಕು. ಅದೇ 2ನೇ ವಾರ ಅವರು ಓದಿದ ಸಂಖ್ಯೆಯನ್ನು ಬರೀಬೇಕು, ಸಂಖ್ಯಾ ರೂಪದಲ್ಲೇ ಬರೀಲಿ. ನೆಕ್ಸ್ಟ್ 3ನೇ ವಾರ ಏನು ಮಾಡಬೇಕು, ಅದನ್ನು ಅಕ್ಷರಗಳಲ್ಲಿ ಪದಗಳಲ್ಲಿ ಬರೆಯೋ ಥರ ಈ ರೀತಿಯಾಗಿ ಪ್ರತಿಯೊಂದು ವಿದ್ಯಾರ್ಥಿಗೆ ಪ್ರತಿಯೊಂದು ಕಲಿಕಾ ಫಲದ ಮೇಲೆ ಯಾವ ರೀತಿಯಾಗಿ ಮೊದಲನೇ ವಾರ ಯಾವ ರೀತಿ ಚಟುವಟಿಕೆ ಮಾಡ್ತಾ ಹೋಗ್ಬೋದು, 2ನೇ ವಾರ ಯಾವ ರೀತಿ ಚಟುವಟಿಕೆ ಮಾಡ್ತಾ ಹೋಗ್ಬೋದು, ಈ ರೀತಿಯಾಗಿ ಬರ್ಕೊಂಡ್ರೆ ನಮಗೂ ಕೂಡ ಓಕೆ ಈ ಮಗುಗೆ ಈ ಒಂದು ಕಲಿಕಾ ಫಲ ಸಾಧಿಸಿದ್ರೆ ಆಯಿತು, ಈ ರೀತಿಯಾಗಿ ನಮಗೂ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಮಕ್ಕಳಿಗೂ ಕೂಡ ಅವರಿಗೆ ಇಂಡಿವಿಜುವಲ್ ಆಗಿ ನಾವು ಗಮನ ಕೊಡ್ತಾ ಹೋಗ್ಬೋದು. ಇಲ್ಲಿ ಇದೇ ರೀತಿ ಫಾರ್ಮೇಟ್ ಅಂತ ಎಲ್ಲೂ ಹೇಳಿಲ್ಲ. ಇದನ್ನು ನಾವು ಯಾವ ರೀತಿ ಮಾಡ್ತೀವಿ, ನಮಗೆ ಯಾವ ರೀತಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ನೋಡಿಕೊಂಡು ಮಾಡ್ಬೋದು. ಇದು ಒಂದು ಈಸಿ ಮೆಥಡ್ ಅಂತ ಹೇಳ್ಬೋದು. ಇದನ್ನೇ ನೀವು ಇಲ್ಲಿ ಯಾವ್ಯಾವ TLMನ್ನು ಬಳಸಿದ್ದೀನಿ ಅದನ್ನು ಕೂಡ ಈ ಒಂದು ಕಾಲಮ್ನಲ್ಲಿ ಸೇರಿಸ್ತಾ ಹೋಗ್ಬೋದು.
ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಪ್ರತಿಯೊಂದು ಕಲಿಕಾ ಫಲ, ಅದು ಕನ್ನಡ ಇರಲಿ ಗಣಿತ ಇರಲಿ, ಯಾವ ರೀತಿ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ಬೋದು ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.